ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂದ್ಕೊಂಡು ನನ್ನ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡಿದ್ದೀನಿ. ಇದು ಬೆಳಿಗ್ಗೆಯಿಂದನೇ ಶುರು ಮಾಡಿದಂಥ ವ್ಲಾಗು. ಅವತ್ತು ಇದು ಸಂಡೇ ವ್ಲಾಗು. ಸಂಡೇ ದಿನ ಎಬ್ಸಿದ್ರೆ ಸುಜ್ಜುನೂ ಹೇಳುವುದಿಲ್ಲ, ಮನೆಯವರು ಎಚ್ಚರಾಗಿಲ್ಲ ಅಂತಾರೆ. ಅವತ್ತು ಸಂಡೇ ಎಲ್ಲರೂ ಲಘು ಲಘು ಎದ್ದು ನಿಂತಿದ್ರು. ಎದ್ದು ನಿಂತು ಹೊರಗೆ ಹೋಗಿ ಆಟ ಆಡ್ಕೊಂಡು ಬಂದಾರೆ. ನನಗೂ ಹಂಗೆ ಅವತ್ತು ಆರಾಮ ಎದ್ರಾತ ಅಂದ್ಕೊಂಡಿರ್ತೀನಿ. ಅವತ್ತು ಲಘುನೇ ಎಚ್ಚರಾಗ್ಬಿಡ್ತೈತಿ. ಹಂಗೆ ಅವತ್ತು ಅದೇನೋ ಒಂಥರ ಮೇ ಬಿ ನಿಮ್ಮ ಮನ್ಯಾಗೂ ಹಂಗೆ ಇರ್ಬೋದು. ಒಂದು ಕಮೆಂಟ್ ಮಾಡಿ, ಹಂಗೆ ಅಲ್ಲ ಹೌದಾ ಅಲ್ಲ ಅಂಥೇಳಿ. ಅದೆಲ್ಲ ನಾಷ್ಟ ಎಲ್ಲ ಮುಗಿಸ್ಕೊಂಡು ಮತ್ತು ಆಟ ಆಡತ್ತಿದ್ರೆ ನಾನು ನನ್ನ ಕೆಲಸದಾಗ ಬ್ಯುಸಿಯಾಗಿದ್ದೆ. ಸಂಡೇ ಅದು ಏನೋ ಗೊತ್ತಿಲ್ಲ, ಎಲ್ಲ ಆರಾಮಾಗಿ ಸ್ವಲ್ಪ ಲೇಟಾಗಿ ಹೇಳ್ಬೇಕು ಅಂಥೇಳಿ ಅಂದ್ಕೊಂಡಿರ್ತೀವಿ. ನಮಗೂ ಅವತ್ತು ನಿದ್ದೆ ಬರೋದಿಲ್ಲ. ಸ್ಕೂಲಿಗೆ ಹೋಗೋ ಮಕ್ಕಳು ಅವರು ಅವತ್ತು ಲಘು ಎದ್ದು ನಿಲ್ತಾರೆ. ಹಂಗೆ ಏನೋ ಅದೆಲ್ಲ ಮುಗಿಸ್ಕೊಂಡೆ, ಮಧ್ಯಾಹ್ನದ್ದೆಲ್ಲ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇನೋ ಸೇಲ್ ಬಂದೈತಿ, ಹೋಗಿ ಬರೋಣ ಅಂಥೇಳಿ ಅಂದ್ರೆ ಹಂಗಾಗಿ ರೆಡಿ ಆಗಕ್ಕಂತ ಹೋಗಿದ್ವಿ. ಅಷ್ಟೊತ್ತಿಗೆ ಸಂಜೆ ಆಗಿತ್ತಲ್ಲ, ಹೆಂಗೋ ಚಹಾ ಎಲ್ಲ ಕುಡ್ಕೊಂಡು ಹೋಗೋಣ ಅಂಥೇಳಿ ಚಹಾ ಮಾಡ್ಬೇಕಂತ ಹೋಗೋರಿಗೆ ಅಂದರೆ ಸುಜ್ಜು ನಾ ಚಹಾ ಮಾಡ್ತೀನಿ ಅಂಥೇಳಿ ಅಂದೆ. ಸರಿ ಮಾಡಿ ಅಂತ ಹೇಳಿಕೊಟ್ಟೆ. ನಾವೇನು ಮಾಡ್ತೇನೆ ಅಂದರೂ ನಾನಂತೂ ಬಿಡಿಸೋದಿಲ್ಲ, ಕೆಲಸ ಯಾವುದಾದ್ರೂ ಕಲ್ಕೋಲಿ ಅಂಥೇಳಿ ಕೊಡ್ತೇನೆ. ಮಾಡ್ತೇನೆ ಅಂದ್ರೆ ಸಾಕು. ಹೆಂಗಾದರೂ ಮಾಡಲಿ, ಮಾಡ್ತೇನೆ ಅಂತನಲ್ಲ, ಅದು ದೊಡ್ಡದು. ಸರಿ ಅಂಥೇಳಿ ಅಂದಾಗ ಅದೆಲ್ಲ ಹಾಕಿ ಕೊಡತ್ತಿದ್ದ. ಇದನ್ನು ನಮ್ಮದು ಬೆಲ್ಲದ ಚಾ ರೀ, ಬೆಲ್ಲ ಚಹಾ ಪುಡಿ ಎಲ್ಲ ಹಾಕಿ ಕೊಟ್ಟ. ಅದು ನಾನು ಗ್ಯಾಸ್ ಮೇಲೆಲ್ಲ ಇಟ್ಕೊಂಡೆ ಚಹಾ ಎಲ್ಲ ಕುಡಿದೆ ರೆಡಿ ಆದ್ವಿ. ರೆಡಿಯಾಗಿ ಸೇಲಿಗೆ ಹೋಗಕ್ಕಂಥೇಳಿ ಆಮೇಲೆ ನಮ್ಮ ಗುಬ್ಬಿಗೆ ನಾನೇನು ಅಷ್ಟೇನು ರೆಡಿ ಮಾಡಲಿಲ್ಲ. ಹೊಸ ಡ್ರೆಸ್ ಎಲ್ಲ ಹಾಕಲಿಲ್ಲ, ಅದು ಹಾಕಿದ್ದ ಡ್ರೆಸ್ ಮೇಲೇ ಹಂಗೆ ಕರ್ಕೊಂಡು ಹೋಗಿದ್ದೆ. ಹೋಗಿ ಬಂದ್ವಿ. ನಾನು ಅಲ್ಲಿ ಸೇಲಿಗೆ ಹೋದಲ್ಲೆಲ್ಲ ಅಂತ ಏನು ತೊಗೋಬೇಕಂಥೇಳಿ ಅಂತ ಅನ್ನಿಸ್ಲಿಲ್ಲ ನಂಗೆ. ಇದು ನೋಡ್ರಿ, ಇದು ನಾನು ಹೊರಗಡೆ ಹಂಗೆ ನೋಡಾತಿದ್ದೆ. ಒಂಥರ ಕ್ಲೈಮೇಟ್ ಏನೋ ಚೆಂದ ಕಾಣತ್ತಿತ್ತು, ಹಾಗಾಗಿ ತಗೊಂಡಿದ್ದೆ. ಚಲೋ ಇತ್ತು ಒಂಥರ ಏನೋ ಕ್ಲೈಮೇಟ್. ಆಮೇಲೆ ಸೇಲಿಗೆ ಹೋದ್ವಲ್ಲ, ಅಲ್ಲೇನು ನನಗೇನು ಅಂಥದ್ದೇನು ತೊಗೋಬೇಕಂಥೇಳಿ ಅನ್ನಿಸ್ಲಿಲ್ಲ. ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರು ಹೆಂಗೆ ಮಾಡ್ತೇವಂತಂದ್ರೆ, ಹೊರಗೆ ಹೋದಾಗ ನಮ್ಗೆ ಏನು ಚೆಂದ ಕಾಣ್ತೈತಲ್ಲ ನಾವು ತೊಗೊಳ್ಳೋದು. ಅದು ಸಣ್ಣ ಅಮೌಂಟ್, ಆವಾಗಿನ ಮಟ್ಟಿಗೆ ಅದೇನು ಅನ್ನಿಸ್ತೈತೆ ಅಂದರೆ ಸಣ್ಣ ಅಮೌಂಟನ ನಮ್ಗೆ ಖರೆ. ಆದರೆ ಅದು ಸಣ್ಣ ಅಮೌಂಟ್ ಅಂತ ಅನ್ನೋ ಒಂದು ರೀಸನು, ಅಥವಾ ಏನು ಚೆಂದ ಕಾಣ್ತೈತಿ ಅನ್ನೋ ಒಂದು ರೀಸನು ಏನೋ ಗೊತ್ತಿಲ್ಲ. ನಮ್ದು ಅದು ಮೆಂಟಾಲಿಟಿ ತೊಗೊಂಬಂದುಬಿಡ್ತೇವೆ ಅದನ್ನು. ಅದು ನಮಗೆ ಬೇಕಾ ಬೇಡ ಅದೇನು ವಿಚಾರನೇ ಇಲ್ಲ, ತೊಗೊತೇವಿ. ಅಲ್ಲಿ ಚಲೋ ಕಾಣ್ತೈತೆ ಅಂತ ತೊಗೋತೇವಿ. ಅಷ್ಟೇ ಅಲ್ಲ, ತೊಗೊಂಡ್ರೆ ಆತು ಬಿಡ ಅಂಥೇಳಿ ತೊಗೋತೇವಿ. ತೊಗೊಂಡು ಅದನ್ನು ಮನೆಗೆ ಬಂದು ಅದನ್ನು ಯೂಸ್ ಮಾಡಿದ್ರೆ ಚಲೋ. ಯೂಸ್ ಮಾಡೋಂಗಿಲ್ಲ ನಾವು. ಆಲ್ಮೋಸ್ಟ್ ಒಂದು 50 ಅಲ್ಲ 75% ಯೂಸ್ ಆಗ್ಲಾರ್ದಂಥದ್ದನ್ನು ದುಡ್ಡು ಹಾಕಿ ತೊಗೊಂಡು ಬಂದು ವೇಸ್ಟ್ ಮಾಡ್ತೇವೆ ಸುಮ್ಮನೆ. ಅಲ್ಲ, ಆಲ್ಮೋಸ್ಟ್ ಹೆಂಗೆ ಮಾಡೋರಿಗೆ ಅಂತ ಹೇಳತ್ತೀನಿ, ಎಲ್ಲರೂ ಹಂಗೆ ಮಾಡೋದಿಲ್ಲ. ಆ ರೀತಿ ಅದು ಹೋದಾಗ ಅಲ್ಲೇನು ಅದು ಚೆಂದ ಕಾಣತೈತಲ್ಲ, ಹೆಂಗೆ ಹೋಗಿರ್ತೇವಲ್ಲ, ಇಷ್ಟ ಅಲ್ಲ 10 ರೂಪಾಯಿ ಅಲ್ಲ ಅನ್ನೋದು, 20 ರೂಪಾಯಿ 50 ರೂಪಾಯಿ ಅಲ್ಲ ಇಷ್ಟ ಅನ್ನೋದು ತೊಗೊಳ್ಳೋದು ಬರೋದು. ಅದು ಸರಿ. ಅದು ಒಂದು ಟೈಮ್ ಓಕೆ, ನೀವು ಹಂಗೆ 1 ಮಂತಿಂದನೇ ಹಿಡಿತೀನಿ. ಇದು 1 ಮಂತ್ ನೀವು ಒಂದು 2-3 ಕಡೆ ಹೋದಾಗ ನಿಮ್ಗೆ ಆ ರೀತಿ ಅಂಥೇಳಿ ತೊಗೊಂಡು ಬರ್ತೀರಿ. ನೀವು 50 ರೂಪಾಯಿಂದ ಹಿಡ್ಕೊಳ್ರಿ. 50 ರೂಪಾಯಿ ಹಿಡ್ಕೊಂಡ್ರು 150 ರೂಪಾಯಿ ಆಯ್ತದ ವರ್ಷದ್ದು ಹೇಳ್ತೇನೆ ನಾನು. ಹಿಂಗೆ ನಮ್ಗೆ ಏನು ಅವಶ್ಯಕತೆ ಐತಲ್ಲ ಅದಕ್ಕೆ ನಾವು ದುಡ್ಡು ಹಾಕ್ಬೇಕು. ಸುಮ್ಮನೆ ಅನ್ನೆಸೆಸರಿ ಹಾಕಿ ವೇಸ್ಟ್ ಮಾಡ್ಕೋಬಾರ್ದು ಅನ್ನೋದು ನನ್ನ ಒಂದು ಒಪಿನಿಯನ್. ನೀವೇನಂತೀರಿ? ಹಂಗೆ ಅಲ್ಲೆಲ್ಲ ಏನಿರಲಿಲ್ಲ. ಅದು ಹಪ್ಪಳ ಸಂಡ್ಗೆ ಆಮೇಲೆ ಡ್ರೆಸ್ಸು ಇದೈತೆ. ನಂಗೆ ಅದೆಲ್ಲ ಏನು ತೊಗೋಬೇಕಂತ ಅನ್ನಿಸ್ಲಿಲ್ಲ, ನಾ ತೊಗೊಳಕ್ಕೂ ಹೋಗಲಿಲ್ಲ. ಆಮೇಲೆ ಮಗಳದ್ದು ದಾಟ್ಕಿ ಸಾಮಾನೆಲ್ಲ ಇತ್ತು, ಗಿಲ್ಗಿಂಚಿ ಗೊಂಬೆ ಅದೆಲ್ಲ ಇತ್ತು. ಮನೆಯವ್ರು ತೊಗೊಳ್ಳೋಣಂತನೂ ತೊಗೊಳ್ಳೋಣಂದ್ರೆ ನಾನು ಬ್ಯಾಡ ಅಂಥೇಳಿ ಅಂದೆ. ಸುಮ್ಮನೆ ಅಲ್ಲ, ತೊಗೊಂಡು ಬಂದಮೇಲೆ ಆಕೆ ಅದನ್ನ ಆಡೋದೇ ಇಲ್ಲ. ನಮ್ಮ ಸುಜ್ಜು ಹೊಡ್ದು ಹಾಕ್ತಾನೆ ಅಷ್ಟೆ. ಹಾಕಿ ತೊಗೊಂಡು ಆಟ ಆಡೋದೇ ಬೇರೆ. ಅವನ್ನೆಲ್ಲ ಏನು ತೊಗೊಂಬಂದಿದ್ದು ಆಟಿಕೆ ಸಾಮಾನು, ಒಂದು ಆಟಿಕೆ ಸಾಮಾನೂ ತೊಗೊಂಡು ಆಡೋದಿಲ್ಲ ಮಕ್ಳು. ಬೇಕಾದ್ರೆ ನೋಡಿರಿ ನೀವು, ಆಲ್ಮೋಸ್ಟ್ ಎಲ್ಲ ಮನ್ಯಾಗೂ ಹಂಗೆ ಇರ್ತೈತಿ ಆ ರೀತಿ. ಹಂಗಾಗಿ ನಾನಂತೂ ಅನ್ನೆಸೆಸರಿ ತೊಗೊಳ್ಳೋದನ್ನು ಭಾಳ ಅವಾಯ್ಡ್ ಮಾಡ್ತೀನಿ. ಆದರೂ ಎಷ್ಟೋ ಸಲ ಅದರಿಂದ ಮತ್ತು ಇಲ್ಲಿ ನೋಡಿರಿ, ಇಲ್ಲಿ ಹೂವು ಇತ್ತಲ್ಲ, ಈ ಹೂವು ನಂಗೆ ಏನು ನೆನಪಾತಂತಂದ್ರೆ, ನಾವು ಸಣ್ಣವರಿದ್ದ ನಮ್ಮ ಹಿತ್ತಲಾಗ ರೀತಿ ಪಿಂಕ್ ಕಲರ್ ಗುಲಾಬಿ ಹೂ ಇತ್ತು. ಅದು ಡೈಲಿ ಹೂ ಹಾಕ್ಕೊಂಡು ಹೋಗೋದು. ಅದು ನೆನಪಾತ. ಚಂದನೂ ಕಾಣಕತ್ತಿತ್ತು ನನಗೆ. ನೋಡಿದ್ದೆ ಅದನ್ನು. ಆಮೇಲೆ ಇಲ್ಲಿ ಗೊಂಬೆಲ್ಲ ಇದ್ವು, ನೋಡಿದ್ವಿ. ನೋಡಿ ಚಂದ ಐತೆ, ನೋಡ್ಬೇಕಷ್ಟ. ಸುಮ್ಮನೆ ತೊಗೊಂಬರೋದು, ದುಡ್ಡು ಹಾಕೋದು, ತೊಗೊಂಬರೋದು, ಮನೆಯಾಗ ಇಡೋದು, ವೇಸ್ಟ್ ಮಾಡೋದು. ದುಡ್ಡು ವೇಸ್ಟ್, ಈ ಕಡೆ ಅದೂ ವೇಸ್ಟ್. ಹಂಗೆ ಅಂಥೇಳಿ ನಾ ಏನು ತೊಗೊಳಕ್ಕೆ ಹೋಗಿಲ್ಲ.
ನಮ್ಗೆ ಏನು ಅವಶ್ಯಕತೆ ಐತಲ್ಲ ಅದಕ್ಕೆ ನಾವು ದುಡ್ಡು ಹಾಕೋದು ಒಳ್ಳೆಯದು ಅನ್ನೋದು ನನ್ನ ಒಂದು ಅನಿಸಿಕೆ. ನೀವೇನಂತೀರಾ ಒಂದು ಕಮೆಂಟ್ ಮಾಡಿ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ನಮ್ಮ ಸುಜ್ಜುದು ಹಿರಿತನ ಭಾಳ. ನಾನು ಡೋರ್ ತೆಗಿತೀನಿ ಅಂತ ಹೇಳಿ ತೆಗ್ದ. ಆಮೇಲೆ ನಮ್ಮ ಗುಬ್ಬಿಗೂ ಮೈ ಮೇಲೆಲ್ಲ ಎತ್ಕೊಂಡು ಭಾಳ, ಆಕೆಗೆ ಮೈ ಮೇಲೆ ಎತ್ಕೊಂಡ್ರೆ ಭಾಳ ಹೊತ್ತು ಎತ್ಕೊಂಡ್ರೆ ಆಗಿ ಬರೋದಿಲ್ಲ. ಆಕೆಗೂ ಮೊದಲು ನಂಗೆ ಕೆಳಗೆ ಇಳಿಸ್ರಿ ಅಂಥೇಳಿ ಅಂತಿತ್ತಾಳೆ. ಆಕೆ ಕೆಳಗೆಲ್ಲ ಇಳಿಸಿ ಲೇಟಾಗಿತ್ತಲ್ಲ, ಊಟ ಎಲ್ಲ ಮಾಡಿಕೊಂಡು ಆಕೆಗೂ ಮಾಡಿಸಿದ್ದೆ. ಮಾಡಿಸಿ ಆಕೆಗೆ ಜೋಳ್ಗಿಗೆ ಹಾಕಿ ಮಲಗಿಸಾತಿದ್ದೆ. ಇವತ್ತಿನ ನನ್ನದು ಈ ಒಂದು ವ್ಲಾಗ್ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.